ಬಜೆಟ್ ಅಲ್ಲಿ ಅಂದ್ರೆ ನಮ್ ಬಜೆಟ್ ನಿಮ್ ಬಜೆಟ್ ರೈತರಿಗೆ ಯಾವಾಗ್ಲೂ ಹೆಲ್ಪ್ ಮಾಡ್ಬೇಕ್ರಿ. ನಂದು 200 ಎಕರೆ ಹೊಲ ಐತಿ. ಸಿದ್ದರಾಮಯ್ಯನ ಕಡೆಯಿಂದ ಏನೋ ತೊಂದ್ರೆ ಇಲ್ಲ, ಅವ ಬರೀ ಆಸ್ತಿ ಹುಟ್ಟಿಸ್ತಾನ ಅಷ್ಟೇ. ಬಜೆಟ್ ಅಲ್ಲಿ ಈ ಸತಿ ಏನಿದೆ? ಬಜೆಟ್ ಅಲ್ಲಿ ಅಂದ್ರೆ ನಮ್ ಬಜೆಟ್ ನಿಮ್ ಬಜೆಟ್ ಯಾವ್ದು ಅರ್ಥ ಆಗ್ಬೇಕಲ್ಲ. ಹಾ ಹಾ ಇಲ್ಲ, ನಮ್ ಸ್ವಂತ ಬಜೆಟ್ ನಿಮ್ ಬಜೆಟ್ ಯಾವ್ದು ಅರ್ಥ ಆಗ್ಬೇಕಲ್ಲ. ಸರ್, ಸ್ವಂತದ ಬಜೆಟ್ ಹೆಂಗಿರುತ್ತೆ ಸರ್? ಸ್ವಂತ ಬಜೆಟ್ ನಾವು ಕೃಷಿ ಇಲಾಖೆ ಸ್ವಂತದ ಬಜೆಟ್ ಅದು ನಮ್ಮ ಮನೆಗೆ, ನನ್ನ ಪರ್ಸನಲ್ ಬಜೆಟ್ ಹಂಗಲ್ಲ ಸರ್. ಇಡೀ ಕರ್ನಾಟಕದ ಬಜೆಟ್ ಏನ್ ಮಂಡನೆ ಆಗ್ತಾ ಇದೆ, ಸಿದ್ದರಾಮಯ್ಯ ಅವರು ಮಂಡನೆ ಮಾಡ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋಡ್ರಿ ಮೇಡಮ್ ಅವ್ರೆ, ನಮ್ದು ಸ್ವಂತ ನಮ್ ಹೆಂಡ್ರ ಮಕ್ಕಳು ನಾವು ಎಲ್ಲಾ ಬಜೆಟ್ ನಮ್ ಲೆಕ್ಕ ಹಾಕೋರು. ನಮಗ ಉಳಿಮೆ ಏಟು ತಿಂಗಳಿಗೆ 40,000. ಅದ್ರ ಪ್ರಕಾರ ನಾವು ಕೆಲಸ ಮಾಡೋರು ಅಷ್ಟೇ. ಅದ್ರೊಳಗ LIC ಮೆಡಿಕಲ್ ಅದು ಇದು ಕಟ್ಟಾಗಿ ಒಂದು 28 ಬರ್ತಾವ. ಈ ಸತಿ ಸಿದ್ದರಾಮಯ್ಯ ಅವ್ರೇನ್ ಮಂಡಿಸ್ತಾರಲ್ಲ, ಆ ಬಜೆಟ್ ಅಲ್ಲಿ ಯಾರಿಗೆ ಏನೇನ್ ಇರ್ಬೇಕು ಅಂತ ಅನ್ಸುತ್ತೆ? ಏನು ಎಲ್ಲ ಹೆಣ್ಮಕ್ಳಿಗೆ ಜಾಸ್ತಿ ಬೆಂಬಲ ಕೊಟ್ರವ್ರು. ಅದ್ರೊಳಗೆ ನೀವು ಒಬ್ರು ಇದ್ರಿ. ನಿಮ್ ಹೆಂಡತಿನೂ ಇದಾರೆ? ನಮ್ಮ ಹೆಂಡತಿ ಗೌರ್ಮೆಂಟ್ ಸರ್ವೆಂಟ್. ನಾವೆಲ್ಲ ಡಿಲೀಟ್ ಮಾಡಿದೀವಿ. ಏನ್ ಮಾಡಿದೀರಾ? ಹಾ ಏನ್ ಮಾಡಿದೀರಾ? ಡಿಲೀಟ್ ಮಾಡಿಬಿಟ್ಟಿದ್ವಿ. ಡಿಲೀಟ್? ಆಧಾರ್ ಕಾರ್ಡ್ ತಗೊಂಡು ತೋರ್ಸಪ್ಲೇ ಇಲ್ಲ ಅವ್ರಿಗೆ. ಯಾಕೆ ಸರ್? ಯಾಕೆ? ನಮ್ಮ ಅಭಿಮಾನ ಅದ ನಮ್ಮ KSRTC ಒಳಗ. ಮತ್ತೆ ಹೇಳ್ರಿ ವಿಚಾರ. ಏನೋ ಒಂದು 4 ಶಬ್ದ ಕೇಳ್ರಿ, ನಾವು ಆನ್ಸರ್ ಕೊಡ್ತೀವಿ. ರೈತರಿಗೆ ಏನೋ ಹೇಳ್ತಾ ಇದ್ರಲ್ಲ, ಮಾತಾಡ್ಬೇಕಾದ್ರೆ ನೀವ್ ಅಷ್ಟೊಂದ್ ಮಾತಾಡ್ತಾ ಇದ್ರಿ. ಇವಾಗ ಹೇಳಿ, ರೈತರಿಗೆ ಏನಾಗ್ಬೇಕು ಹೇಳಿ. ರೈತರಿಗೆ ಯಾವಾಗ್ಲೂ ಹೆಲ್ಪ್ ಮಾಡ್ಬೇಕ್ರಿ. ನೀವ್ ಹೆಲ್ಪ್ ಮಾಡ್ಬೇಕು. ನಾವೇ ದೊಡ್ಡ ರೈತ. ನಂದು 200 ಎಕರೆ ಹೊಲ ಐತಿ. ಎಲ್ಲಿದೆ? ನಮ್ಮೂರ ಆಳಂದ ತಾಲೂಕ್ ಯೂನಿವರ್ಸಿಟಿ ಪಕ್ಕ. ಹೆಲ್ಪ್ ಮಾಡ್ಬೇಕು ನೀವು ಬಿ. ಆಳಂದ ತಾಲೂಕಲ್ಲಿ ಎಲ್ಲಿ? ಸೆಂಟ್ರಲ್ ಗೌರ್ಮೆಂಟ್ ಯೂನಿವರ್ಸಿಟಿ ಐತೆ ಅಲ್ಲ, ಯೂನಿವರ್ಸಿಟಿ. ಅದ್ರ ಪಕ್ಕನೆ. ನಮ್ ತಂಗಿನೂ ಅಲ್ಲೇ ಓದ್ತಾ ಇದ್ದಳು. ಏನ್ ಓದ್ತಾ ಇದ್ರು? MBA. ಅದೇ ನಾನ್ ಕೇಳ್ತಾ ಇರೋದು ಏನಂದ್ರೆ ಸರ್, ಈಗ ಓದ್ತಾ ಇರೋರಿಗೆ, ರೈತರಿಗೆ ಏನ್ ಬೇಕು ಸಿದ್ದರಾಮಯ್ಯ ಅವ್ರ ಕಡೆಯಿಂದ, ಅವ್ರ ಬಜೆಟ್ ಕಡೆಯಿಂದ? ಸಿದ್ದರಾಮಯ್ಯನ ಕಡೆಯಿಂದ ಏನೋ ತೊಂದ್ರೆ ಇಲ್ಲ, ಅವ ಬರೀ ಆಸ್ತಿ ಹುಟ್ಟಿಸ್ತಾನ ಅಷ್ಟೇ. ಬರೀ ದುಡ್ಡು ಸನ್ಕೆ ತೋರಿಸ್ತಾನ. ನಮ್ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಯಾರು ಫಲವತ್ತ ಭೂಮಿ ಅಧಿಕಾರ ತೋರ್ಸಂಬಲೇ ಇಲ್ಲ. ಫಲವತ್ತ ಭೂಮಿ ಒಳಗೆ ನಾವು ಬೆಳಕ್ ತೋರಿಸ್ರಿ, ನೀವು ಅನ್ನ ತಿಂತೀರಿ. ಯಾವಾಗ ನಾವು ದುಡಿತೇವ್ ರೈತರು, ಆಮೇಲೆ ನೀವು ಅನ್ನ ತಿನ್ನೋದು. ನಾವು ರಾಗಿ ಬೆಳೆದೆವು, ಜೋಳ ಬೆಳೆದೆವು, ಗೋಧಿ ಬೆಳೆದೆವು, ಏನ್ ಬೆಳೆ ಅದು ತಿನ್ನೋರು ನೀವು. ನಿಮ್ಮ ಹೆಸರು? ರುದ್ರೇಶ್ ಸುರೇಶ್ ಪಗಡಿ. ಬಜೆಟ್ ಸಾಲ ಮನ್ನಾ ಹೋಗೋದು. ಸಾಲ ಮನ್ನಾ? ರೈತ ಯಾವ? ಬಳ್ಳಾರಿ ವಿಜಯನಗರ. ಸಾಲ ಮನ್ನಾ ಆಗ್ಬೇಕು. ಎಷ್ಟಿದೆ ಸರ್ ಸಾಲ? 1.5 ಲಕ್ಷ. 1.5 ಲಕ್ಷ. ಎಷ್ಟು ವರ್ಷದಿಂದ ಇದೆ ಅದು? ಮೊದಲು ಮನ್ನಾ ಮಾಡ್ತೀನಿ ಅಂದಿದ್ರು, ಅದು ಅವಾಗ ಕುಮಾರಸ್ವಾಮಿ ಇದ್ದಾಗ ಮಾಡಿದ್ದಾರೆ. ತಿರ್ಗಾ ಯಾವಾಗ ಮತ್ತೆ ರೈತರಿಗೆ ಏನ್ ಬೇಕು? ಆ ಕಡೆ ವಿಜಯನಗರ ಕಡೆ, ಬಳ್ಳಾರಿ ಕಡೆ ಇರುವಂತ ರೈತರು ಏನ್ ಕಷ್ಟ ಪಡ್ತಾ ಇದಾರೆ, ಈಗ ಏನ್ ಬೇಕು ಅಂತ ಅನ್ಸುತ್ತೆ? ಅದೇ ರೈತರಿಗೆ ಅಕ್ಕಿ ಕೊಟ್ರೆ ಹುಡುಗರು ಶಾಲೆಗಳಿಗೆ ಒಟ್ಟು ಸ್ಕಾಲರ್ಶಿಪ್ ಇದಿಲ್ಲ, ಹಂಗಾಗಿ ಇದಾಯ್ತು. ಯಾವ ಸ್ಕಾಲರ್ಶಿಪ್? ಶಾಲೆ ಹುಡುಗರು ಮುಕ್ತರಲ್ಲ, ಸ್ಕಾಲರ್ಶಿಪ್ ಕೊಡ್ಬೇಕು ಅಂತ ಅನ್ಸುತ್ತೆ. ಓಕೆ, ಈ ಬಜೆಟ್ ನಲ್ಲಿ ಅದೇ ಇದೆ. ಒಟ್ಟಾರೆಯಾಗಿ ಮಹಿಳೆಯರು ಎಲ್ಲ ನೋಡಿದಾಗ ಈ ಬಜೆಟ್ ಅಲ್ಲಿ ಇದು ಇರ್ಬೇಕಪ್ಪ, ಅದ್ರಲ್ಲೂ ವಿಜಯನಗರ ಆ ಕಡೆ ಇದು ಇರ್ಬೇಕು, ಇದಿಲ್ಲ ಅಂತ ಯಾವ್ದಾದ್ರು ಇರ್ಬೇಕ್ರಿ. ನಮಗೆ ರೈತರಿಗೆ ಒಟ್ಟು ಹೆಲ್ಪ್ ಆದ್ರೆ, ಮಳೆ ಇದಾದಾಗ ಗೊಬ್ಬರದ ಪ್ರಾಬ್ಲಮ್ ಇದೆ, ಹಂಗಾಗಿ ಇದಾಗ್ತದೆ. ಬಸವರಾಜ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.